ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ, ಇದು ನಾನು ಹಸಿ ಅವರೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಇವತ್ತು ಅವರೆಕಾಯಿ ಚಿತ್ರಾನ್ನ ಮಾಡಲಿಕ್ಕೆ ಇದನ್ನು ಬೇಯಕ್ಕೆ ಹಾಕುವ. ಯಾಕೆಂದರೆ ತುಂಬ ದಿವಸ ಆಯಿತು ಅವರೆಕಾಯಿ ಚಿತ್ರಾನ್ನ ಮಾಡಿ. ಈಗ ಸೀಸನ್ನು ಅವರೆಕಾಯಿ ತೊಗರಿಕಾಯಿ ಎಲ್ಲ ಈ ಡಿಸೆಂಬರ್ ತಿಂಗಳಿಂದ ಸ್ಟಾರ್ಟ್ ಆಗಿಬಿಟ್ರೆ ಜನವರಿವರೆಗೂ ಈ ಸೀಸನ್ನು. ಇದನ್ನೇ ಎಲ್ಲರೂ ಉಪಯೋಗಿಸ್ತಾರೆ. ಬೇರೆ ಸಾಂಬಾರು ಮಾಡಿದ್ರೆ ಟೇಸ್ಟೇ ಇರಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಅವರೆಕಾಯಿ ತೊಗೊಂಡಿದ್ದೀನಿ. ಅವರೆಕಾಯಲ್ಲಿ ನಾವು ಚಿತ್ರಾನ್ನ ಮಾಡೋಣ. ಅದನ್ನು ಬೇಯಕ್ಕೆ ಹಾಕೋಣ. ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನಾನು. ಬೇಯಕ್ಕೆ ಹಾಕೋದು ಅಷ್ಟೆ. ನೋಡಿ, ಬೇಯಕ್ಕೆ ಇಟ್ಟಿದ್ದೀನಿ. ಬೇಯಲಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಬಿಡೋಣ. ಯಾಕೆ ಅಂದರೆ ಅದು ಸ್ವಲ್ಪ ಉಪ್ಪು ಹಿಡಿಬೇಕು. ಅದು ಬೇಯಲಿ. ಕಾಳು ಬೆಂದಿದೆ. ಇವಾಗ ಒಗ್ಗರಣೆ ಹಾಕೋಣ. ನೋಡಿ, ಒಗ್ಗರಣೆಗೆ ಕಡಲೆ ಬೀಜ, ತೆಂಗಿನ ತುರಿ, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು. ಈಗ ಒಗ್ಗರಣೆಗೆ ಹಾಕುವ. ಇದಕ್ಕೆ ಈಗ ಕಡಲೆಬೇಳೆ ಹಾಕೋಣ. ಸಾಸಿವೆ ಸಿಡಿತು. ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ, ಸಾಸಿವೆ, ಕಡಲೆ ಬೀಜ, ಸ್ವಲ್ಪ ಹಿಂಗು ಟೇಸ್ಟ್ಗೆ ಅಷ್ಟೇ. ಈಗ ನಾವು ತೊಗೊಂಡಿದ್ವಲ್ಲ ಅವರೆಕಾಯಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕರಿಬೇವು, ಅವರೆಕಾಯಿ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಯಾಕೆ ಅಂದರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ಕೊಟ್ಟರೆ ಸಕ್ಕತ್ತಾಗಿರ್ತದೆ, ತಿಂತವೆ ಮಕ್ಕಳು. ಹಾಗೆ ನಮ್ಮ ಮನೇಲಿ ಚಿತ್ರಾನ್ನ ಬಂದು ಇದೆ. ನಿಂಬೆ ಹುಳಿ, ಅನ್ನ,
ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಚಿತ್ರಾನ್ನ ರೆಡಿ. ಚಿತ್ರಾನ್ನ, ಅವರೆಕಾಳು ಚಿತ್ರಾನ್ನ ರೆಡಿ. ತಿನ್ನುವ. ಹಸಿ ಅವರೆಕಾಳು ಚಿತ್ರಾನ್ನ ರೆಡಿ. ಟೇಸ್ಟ್ ಮಾಡಿಬಿಡೋಣ. ನೋಡಿ, ಅವರೆಕಾಳು ಟೇಸ್ಟ್ ನೋಡುವ. ನಾನು ಇದಕ್ಕೆ ಈರುಳ್ಳಿ, ಟೊಮೊಟೊ ಅದೆಲ್ಲ ಏನೂ ಹಾಕಿಲ್ಲ. ಬರೀ ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ ಅಷ್ಟೇ. ತುಂಬ ಚೆನ್ನಾಗಿದೆ. ಸೂಪರಾಗಿದೆ. ಖಂಡಿತವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಆಮೇಲೆ ನನಗೆ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಇಲ್ಲ ಅಂತ. ಸಕ್ಕತ್ತಾಗಿದೆ ಚಿತ್ರಾನ್ನ. ಈ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಬಿಡಿ, ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ ಚಿತ್ರಾನ್ನ, ಅವರೆಕಾಯಿ ಚಿತ್ರಾನ್ನ. ನೋಡಿ, ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು. ಯಾರೋ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬರ್ ಮಾಡಿಕೊಡಿ.